ಮಗಳೇ, ಅಪ್ಪ, ಸರಸ್ವತಿ, ನನ್ನ ಮಗಳಿಗೆ ಎಂಥ ಮೋಸ ಮಾಡಿಬಿಟ್ರಿ. ಅವರು ದೇವರಾಗೋಕೆ ನನ್ನ ಮಗಳನ್ನ ಅನಾಥೆ ಮಾಡಿಬಿಟ್ರಲ್ಲ. ಈಗ ನನ್ನ ಮೊಮ್ಮಗು ಗತಿ ಏನು? ನೀವೆಲ್ಲ ಇದ್ದು ಇಂಥ ಅನ್ಯಾಯ ಆಗಕ್ ಬಿಟ್ಟಿದ್ದೀರಲ್ಲ, ಇದು ನ್ಯಾಯನಾ? ನಿಮಗೂ ಒಬ್ಳು ಮಗಳಿದ್ದಿದ್ರೆ ಹೀಗೆ ಮಾಡ್ತಿದ್ರಾ? ತಾಯಿ, ಈ ವಿಚಾರದಲ್ಲಿ ನಿಮಗೆ ಎಷ್ಟು ಗೊತ್ತೋ ನಮಗೂ ಅಷ್ಟೇ ಗೊತ್ತಿರೋದು. ನಮ್ಮ ಯಾರ ಗಮನಕ್ಕೂ ಬರದೆ ಈ ಘಟನೆ ನಡೆದೋಗಿದೆ. ನಮಗೂ ನಿಮ್ಮಷ್ಟೇ ಆಘಾತ ಆಗಿದೆ ಅಮ್ಮ. ಇದರಲ್ಲಿ ನಮ್ದೇನು ತಪ್ಪಿದೆ ಹೇಳಿ? ತಪ್ಪು ನಿಮ್ದಲ್ಲ ಆಚಾರ್ಯರೇ, ನಂದು. ನನ್ನ ಮಗಳು ಬಾಳಲ್ಲಿ ಇಂಥ ಒಂದು ದುರ್ಘಟನೆ ನಡೆಯುತ್ತೆ ಅಂತ ಅವ್ರ ಜಾತಕ ನೋಡಿದಾಗಲೇ ನನಗೆ ಗೊತ್ತಿತ್ತು. ಆ ಕಾರಣದಿಂದಲೇ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ಈ ಮದುವೆ ನಿಲ್ಲಿಸ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡಿದೆ. ಆದ್ರೆ ವಿಧಿ ನನ್ನೆಲ್ಲ ಪ್ರಯತ್ನಕ್ಕೂ ಕಲ್ಲು ಹಾಕ್ಬಿಡ್ತು. ನನ್ನ ಹೆಂಡತಿ ಮಗಳೇ ನನ್ನ ಮಾತು ಕೇಳಲಿಲ್ಲ. ನಾನು ಅಸಹಾಯಕನಾಗಿ ಧಾರೆ ಎರೆದು ಕೊಡ್ಬೇಕಾಗಿ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮಗಳಿಗೆ ಯಾವಾಗ ಏನಾಗ್ಬಿಡುತ್ತೋ ಅಂತೇಳಿ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಕೊನೆಗೂ ಆ ದುರಂತದ ದಿನ ನನ್ನ ಮಗಳ ಪಾಲಿಗೆ ಬಂದೇ ಬಿಡ್ತು. ನಿಮಗ್ ಎಲ್ಲ ಗೊತ್ತಿದ್ರು ಯಾಕ್ರಿ ಸುಮ್ನಿದ್ರಿ ನೀವು? ತಿಳಿದು ನನ್ನ ಮಗಳನ್ನ ಹಾಳು ಬಾವಿಗೆ ತಳ್ಬಿಟ್ರಲ್ಲ. ಅವ್ರ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿತ್ತು, ಆದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ತಿಳಿದಿರೋ ವಿಷಯನ ಏನು ಅಂತ ಹೇಳಿ. ಒಂದು ವೇಳೆ ನಾನು ಹೇಳಿದ್ರು ನೀವು ಕೇಳೋ ಸ್ಥಿತಿಯಲ್ಲಿ ಇದ್ರಾ? ನಿನಗೆ ಅವರು ಪವಾಡ ಪುರುಷ ಆಗ್ಬಿಟ್ಟಿದ್ರು, ಇನ್ನಿವಳು ಮೋಹಕ್ಕೆ ಬಿದ್ದು ಪರವಶಲಾಗ್ಬಿಟ್ಟಿದ್ಲು. ಇಂಥ ಅಳಿಯನ್ ಪಡೆಯೋದಕ್ಕೆ ನಾವು ಎಷ್ಟು ಜನ್ಮದಲ್ಲಿ ಪಾಪ ಮಾಡಿದ್ವೋ. ನನ್ನ ಮಗಳ ಬಾಳಿಗೆ ಬೆಂಕಿ ಇಟ್ಬಿಟ್ರು. ಅಪ್ಪ, ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ಕೈ ಹಿಡಿದ ಹೆಂಡತಿನ, ಜನ್ಮ ಕೊಟ್ಟ ಮಗನ್ನ ನಡು ಬೀದಿಲಿ ನಿಲ್ಸಿದಾರ ಅವರು. ಹೆಂಡತಿ ಮಕ್ಕಳಿಗೆ ನ್ಯಾಯ ಕೊಡದೇ ಇರೋರು ಇಲ್ಲಿ ಸಮಾಜಕ್ಕೆ ಏನ್ ನ್ಯಾಯ ಕೊಡ್ತಾರಮ್ಮ? ಅಪ್ಪ, ಅವ್ರ ಬಗ್ಗೆ ನೀನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಅವ್ರ ಬಗ್ಗೆ ಏನಪ್ಪ ಗೊತ್ತು ನಿಮಗೆ? ಎಷ್ಟು ದಿವಸದಿಂದ ನೋಡಿದ್ದೀರಾ ನೀವು ಅವ್ರನ್ನ? ಒಂದಿನ, 2 ದಿನ, 1 ತಿಂಗಳು? ನಾನು ಅವ್ರನ್ನ 10 ವರ್ಷಗಳಿಂದ ನೋಡಿದ್ದೀನಿ. ಒಂದೊಂದು ಕ್ಷಣನೂ ಅವ್ರ ಉಸಿರಲ್ಲಿ ಉಸಿರಾಗಿ ಕಳೆದಿದ್ದೀನಿ. ಒಂದು ಗುಲುಗಂಜಿಯಷ್ಟು ಕಳಂಕ ಇಲ್ದೇರೋ ಪವಿತ್ರವಾದ ಸ್ಫಟಿಕ ಅವರು. ಅಂತ ಗಂಡ ಸಿಗ್ಬೇಕಾದ್ರೆ ಕೋಟಿ ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಅಂಥವ್ರ ಬಗ್ಗೆ ಹೀಗೆಲ್ಲ ಮಾತಾಡಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬಂತಪ್ಪ? ಹೌದು, ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಾರೆ, ಆದ್ರೆ ಅದು ಖಂಡಿತ ಅವ್ರ ಸ್ವಾರ್ಥಕ್ಕಾಗಲ್ಲ, ಅಥವಾ ನನಗ್ ಮೋಸ ಮಾಡಬೇಕು ಅಂತ ಉದ್ದೇಶದಿಂದನೂ ಅಲ್ಲ. 10 ವರ್ಷಗಳ ಸಂಸಾರದಲ್ಲಿ
ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರುವಂತ ನನ್ನ ದೇವರು ಈಗ ಈ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಬೀಗ ಮುದ್ರೆ ಮನೆತನ ಅಂದ್ರೆ ಏನ್ ಗೊತ್ತೇನಪ್ಪ? ಸತ್ಯ, ಧರ್ಮ, ನ್ಯಾಯಕ್ಕಾಗಿ ಬದ್ಧರಾದವರು. ತ್ರಿಕಾಲ ಜ್ಞಾನಿಗಳಾದ ಗುರುಗಳು ತಮ್ಮ ಉತ್ತರಾಧಿಕಾರಿಯಾಗಿ ಸಮುದಾಯದ ಲಕ್ಷಾಂತರ ಜನಗಳ ಮಧ್ಯೆ ಇವರನ್ನೇ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅದು ಅವರ ಮೇರು ವ್ಯಕ್ತಿತ್ವಕ್ಕೆ ಇಟ್ಟ ಕಳಶವೇ ಹೊರತು ಪಾಪಕ್ಕೆ ಸಿಕ್ಕ ಫಲ ಅಲ್ಲಪ್ಪ. ನಾನು ಒಬ್ಬಳಿಗೆ ಮೀಸಲಾಗಿದ್ದ ಅವರು ಬೆಟ್ಟದಷ್ಟು ಪ್ರೀತಿನ ಕಳ್ಕೊಂಡೆ ಅನ್ನೋ ದುಃಖ ನನಗಿದೆ ನಿಜ. ಆದರೆ ಆ ಪ್ರೀತಿನ ಈ ಜಗತ್ತಿನ ನೊಂದ ಜನರಿಗೆಲ್ಲ ಹಂಚಕ್ ಹೋಗ್ತಿದ್ದಾರೆ ಅನ್ನೋ ಹೆಮ್ಮೆ ಕೂಡ ನನಗಿದೆ. ನಾನು ಒಬ್ಬಳು ಕಳ್ಕೊಂಡ್ರೆ ಏನಪ್ಪ, ಕೋಟ್ಯಾಂತರ ಜನ ಪಡ್ಕೋತಾ ಇದ್ದಾರಲ್ಲ, ಅಷ್ಟು ಸಾಕು. ಅವರು ನನಗೇನು ಕಡಿಮೆ ಮಾಡಿಲ್ಲಪ್ಪ. ಮುದ್ದಾದ ಮಗನ್ ಕೊಟ್ಟಿದ್ದಾರೆ, ಬಂಗಾರದಂತ ಬಳಗನ್ ಕೊಟ್ಟಿದ್ದಾರೆ. ಹೆತ್ತವರು ನೀವಿದ್ದೀರಾ. ಅವರು ಲೋಕವನ್ನ ನೋಡ್ಕೊಳಕ್ ಹೊರಟಿದ್ದಾರೆ, ನೀವಿಷ್ಟು ಜನ ನಮ್ಮನ್ನ ನೋಡ್ಕೊಳ್ಳೋದ್ವೇನಪ್ಪ? ಅಮ್ಮ ಸರಸ್ವತಿ, ನಿನ್ನ ಬಾಯಿಂದ ಇಷ್ಟು ಧೈರ್ಯದ ಮಾತು ಬಂತಲ್ಲ ತಾಯಿ, ನಮಗೆ ಹೋದ ಜೀವ ಬಂದಂತಾಯ್ತು. ನಿನ್ನನ್ನು ಮಗಳಿಗಿಂತ ಮಿಗಿಲಾಗಿ ನೋಡ್ಕೊಳ್ತೀವಿ. ಇವತ್ತೇ ನೀ ನಮ್ಮ ಜೊತೆ ಬಂದ್ಬಿಡು ಸರಸ್ವತಿ. ನನ್ನ ತಮ್ಮ ಮನೆ ಬಿಟ್ಟು ಹೋಗೋವಾಗ ಒಂದು ಕಡ್ಡಿನೂ ಮುಡ್ದೆ ಬರೀ ಕೈಯಲ್ಲಿ ಹಾಗೇ ಹೋಗಿದ್ದ. ಅವನ ಪಾಲಿನ ಆಸ್ತಿ ಎಲ್ಲ ಹಾಗೇ ಇದೆ, ಅದೆಲ್ಲ ನಿನಗೆ. ನಮ್ಮ ಜೊತೆ ಇರ್ತೀನಿ ಅಂತ ನೀನೇನು ಸಂಕೋಚ ಪಡ್ಕೋಬೇಕಾಗಿಲ್ಲ. ಹೌದು ಸರಸ್ವತಿ, ನನ್ನ ಮಕ್ಕಳು ಬೇರೆ ಅಲ್ಲ, ನಿನ್ನ ಮಗ ಬೇರೆ ಅಲ್ಲ. ವೆಂಕಟನಾಥ ಇರೋವರೆಗೂ ನಮ್ಮ ದೊಡ್ಡ ಮಗ ಅಂತಲೇ ತಿಳ್ಕೊಂಡಿದ್ವಿ. ಈಗ ನೀನು ನಮ್ಮ ದೊಡ್ಡ ಮಗಳ ಥರ ಇರ್ತೀಯ. ನಿನಗೆ ಒಂದು ಕೂದಲು ಕೊಂಕಾಗ್ದಂಗೆ ನೋಡ್ಕೊಳ್ತೀವಿ. ನಮ್ಮ ಜೊತೆ ಬಂದ್ಬಿಡಮ್ಮ. ಕೇಳಿದ್ರಲ್ಲಪ್ಪ, ಇದಕ್ಕಿಂತ ಇನ್ನೇನ್ ಬೇಕಪ್ಪ ನನಗೆ? ಅವ್ರನ್ನಂತೂ ಮತ್ತೆ ಹಿಂತಿರುಗಿ ಪಡೆಯೋದಿಕ್ಕಾಗಲ್ಲ. ಮುತ್ತು ಕೈಜಾರ್ ಹೋಯ್ತು, ಹಾಗಂತ ಮುತ್ತಿನ ಬೆಲೆ ಕಡಿಮೆ ಆಗಲ್ಲಪ್ಪ. ಮುತ್ತು ಯಾವತ್ತಿದ್ರೂ ಮುತ್ತೆ. ಅದನ್ನ ಹೊನ್ನುವ ಋಣ ನನಗಿಷ್ಟೇ ಇದ್ದಿದ್ದು. ನನ್ನ ದುರದೃಷ್ಟಕ್ಕಾಗಿ ನನ್ನ ದೇವ್ರ ಮೇಲೆ ಯಾವ ದ್ವೇಷನೂ ಇಟ್ಕೋಬೇಡಪ್ಪ, ಇಟ್ಕೋಬೇಡ.